ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ KEದವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನೋಡ್ಬೋದು, ಈ ಒಂದು ಶೆಡ್ಯೂಲ್ ಪ್ರಕಾರ ನಿಮಗೆ 24ನೇ ತಾರೀಕು ಅಂದರೆ ಇವತ್ತು 11 ಗಂಟೆಗೆ ನಿಮಗೆ ಸೀಟ್ ಮೆಟೀರಿಯಲ್ ರಿಲೀಸ್ ಮಾಡಬೇಕಾಯಿತು. ಫೈನ್, 4 ಗಂಟೆ ಹೊತ್ತಿಗೆ ಮಾಡಿದರು. ಸೊ ಆಪ್ಷನ್ ಎಂಟ್ರಿಯನ್ನು ಇವತ್ತು 11 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕಿತ್ತು. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಬಗ್ಗೆ ಯಾವುದೇ ರೀತಿಯ ಲಿಂಕ್ ನಮಗೆ KE ವೆಬ್ಸೈಟಲ್ಲಿ ಕಾಣಿಸ್ತಾ ಇಲ್ಲ. ನಿಮಗೆ ಲೈವ್ ಆಗಿ ಇಲ್ಲಿ KE ವೆಬ್ಸೈಟಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ KE ವೆಬ್ಸೈಟಲ್ಲಿ ನೋಡ್ತಾ ಹೋಗಿ, ಇಲ್ಲಿ ನಾನು ರಿಫ್ರೆಶ್ ಮಾಡಿ ಮತ್ತೆ ತೋರಿಸ್ತೀನಿ. ಸೊ ಇಲ್ಲಿ ಅಂತೂ ಯಾವುದೇ ಲಿಂಕ್ಗಳು ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡ್ಬೋದು, ನಮಗೆ ಸಂಬಂಧಪಟ್ಟಂಥ ಯಾವುದೇ ಆಪ್ಷನ್ ಎಂಟ್ರಿ ಲಿಂಕ್ಗಳು ಇದ್ರೆ ಕಾಣಿಸ್ತಾ ಇಲ್ಲ. ಅಂದರೆ ಇನ್ನು ಆಪ್ಷನ್ ಎಂಟ್ರಿಯನ್ನು ಎಷ್ಟೊತ್ತಿಗೆ ಬಿಡ್ತೀರಿ? ಸೊ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳ ನೋವನ್ನು, ವಿದ್ಯಾರ್ಥಿಗಳ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಎಲ್ಲ ಸಿಸ್ಟಮ್ಗಳು ಇರಬೇಕು. ಬಟ್ ಇಲ್ಲಿ ನೋಡಿದರೆ ಕಂಪ್ಲೀಟಾಗಿ ರಿವರ್ಸ್ ಇದೆ. ದಯವಿಟ್ಟು KEದವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳ ಒಂದು ಪ್ಯಾನಿಕ್, ವಿದ್ಯಾರ್ಥಿಗಳ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಡಿಸಿಷನನ್ನು ಕೊಡಿ. ಸೊ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇವತ್ತು KEಗೆ ಹೋದರೂ ಕೂಡ ಅವರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ನೀಟ್ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹೋಗಲಿ, ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತಂದರೆ ನೋಡ್ಬೋದು, ಇಲ್ಲಿ 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 25ನೇ ತಾರೀಕು ಅಂದರೆ ನಾಳೆ ಸಂಜೆ 5 ಗಂಟೆ ಒಳಗೆ ಕ್ಯಾನ್ಸಲೇಷನ್ಗೆ ಮಾಡಿಕೊಳ್ಳಲೇಬೇಕು. ಸೊ ಮಾಡಿಕೊಂಡ್ರೆ ಮಾತ್ರ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗಿರುವಂಥ ಒಂದು ನೋಟಿಫಿಕೇಷನ್ ಪ್ರಕಾರ ಅಂದರೆ KEಯವರ ಕಡೆಯಿಂದ ಯಾವುದೇ ರೀತಿಯ ನಮಗೆ ಬೇಕಾದಂತಹ ಒಂದು ಕ್ಲಾರಿಫಿಕೇಷನ್ ಇದರಲ್ಲಿ ಸಿಕ್ಕಿಲ್ಲ. ಸಿಗದೇ ಇದ್ದಾಗ ನಾವು ಅವರ ಒಂದು ಹಿಂದಿನ ಒಂದು ನೋಟಿಫಿಕೇಷನನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮುಂದೆ ಅದನ್ನು ಹೇಳಬೇಕು ಅಂತಂದರೆ, ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳಿಲ್ಲ ಅಂದರೆ ನೀವು KE ಥ್ರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಡ್ಮಿಷನ್ ಮಾಡಿಸಲೇಬೇಕು. ಅಡ್ಮಿಷನ್ ಮಾಡಿದ ಮೇಲೆ ಆ ಸೀಟನ್ನು ಬಿಟ್ಟರೆ ಯು ಹ್ಯಾವ್ ಟು ಪೇ 5 times ದ ಫೀಸ್ ಆ್ಯಸ್ ಅ ಪೆನಾಲ್ಟಿ. ಓಕೆ, ಸೊ ಇವೆಲ್ಲ ಕಾಂಪ್ಲಿಕೇಶನ್ ಇರೋದ್ರಿಂದ KEಯವರ ಕಡೆಯಿಂದ ಒಂದೂ ಕ್ಲಾರಿಫಿಕೇಷನ್ ಇದುವರೆಗೆ ಸಿಕ್ಕಿಲ್ಲ. ಇಲ್ಲಿ ನೋಡಿದರೆ ಹೋಗಲಿ, ನಾವು ಕ್ಯಾನ್ಸಲ್ ಆರು ಮಾಡ್ಕೊಂಡು ಬಿಡಪ್ಪ ಅಂಥೇಳಿ ಯಾರು ಒಂದಷ್ಟು ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಿ ನೀಟ್ ಸೀಟ್ ಸಿಗಬಹುದು ಅನ್ನೋ ಒಂದು ಕನ್ಫರ್ಮೇಷನ್ ಇದ್ದವರು ಕೂಡ, ನಾವು ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕು ಅನ್ನೋರು ಕೂಡ KEದಲ್ಲಿ ಹೋಗಿ ಹುಡುಕಿದರೆ ಸೀಟ್ ಕ್ಯಾನ್ಸಲೇಷನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಗೊತ್ತಿರಲಿ, ಇಲ್ಲಿ ಪ್ರವೇಶ ಅಂಥೇಳಿ ಹೋಗಿಬಿಟ್ಟು UGC 2021 ಅಂತ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ನಿಮಗೆ ಸೀಟ್ ರದ್ದತಿ ಲಿಂಕ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರು ಕೂಡ ಕ್ಯಾನ್ಸಲೇಷನ್ ಇಸ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಹಾಗಾದರೆ ಯಾವ ಒಂದು ಕ್ಯಾನ್ಸಲೇಷನ್ ನಾವಿಲ್ಲಿ ಯೂಸ್ ಮಾಡಬೇಕು? ಸೊ ಇದರ ಬಗ್ಗೆ ಕ್ಲಾರಿಟಿಯನ್ನು ದಯವಿಟ್ಟು ಆದಷ್ಟು ಬೇಗ ನಮ್ಮ ವಿದ್ಯಾರ್ಥಿಗಳಿಗೆ ಸಿಕ್ಕರೆ ವಿದ್ಯಾರ್ಥಿಗಳು ಒಂದು ಸಮಾಧಾನವಾಗಿ ಯಾರು ಇರಬಹುದು. ಯಾವುದೇ ವಿದ್ಯಾರ್ಥಿಗಳಿಗೆ, ಯಾವುದೇ ಪೇರೆಂಟ್ಸ್ಗಳಿಗೆ ಕ್ಲಾರಿಟಿನೇ ಇಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಈ ಒಂದು ಇವರು ಮಾಡುವಂತಹ ಒಂದಷ್ಟು ಸ್ಟೆಪ್ಸ್ಗಳೇನಿವೆ ಅಥವಾ ಒಂದು ಕ್ಲಾರಿಫಿಕೇಷನ್ ಕೊಡದೇನೆ ಕೆಲವೊಂದಷ್ಟು ನೋಟಿಫಿಕೇಷನ್ನ ಬಿಡೋದೇನಿದೆ, ಇದು ಬಹಳಷ್ಟು ವಿದ್ಯಾರ್ಥಿಗಳ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು KEದವರು ಅಥವಾ ಗೌರ್ಮೆಂಟ್ದವರು ಸೊ ಸೇರಿಕೊಂಡು KEದವರಿಗೆ ಹೋಗಿ ಕೇಳಿದರೆ ನಾವು ಗೌರ್ಮೆಂಟಿಂದ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ದವರು ಅವ್ರದ್ದೇ ಆದ ಒಂದಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಬ್ಯುಸಿ ಇದ್ದುಬಿಟ್ಟಿದ್ದಾರೆ ಪಾಪ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳ ಬಾಳೇನಾಗಬೇಕು, ಬದುಕೇನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ದಯವಿಟ್ಟು ನನ್ನ ಕಡೆಯಿಂದ ಇಷ್ಟೇ ಆಗೋದು ಮೈ ಡಿಯರ್ ವಿದ್ಯಾರ್ಥಿಗಳೇ. ಸೊ ಸಾರಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಈ ಒಂದು ಕೇಸಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೆ. ನಮ್ಮ ಕೈಯಲ್ಲಿಲ್ಲ. ನಾವು ಬರೀ ವಿಡಿಯೋ ಮಾಡ್ಬೋದು, ವಿಡಿಯೋದಲ್ಲಿ ನಿಮ್ಮ ಬಗ್ಗೆ ಒಂದು ಸಿಂಪತಿಯನ್ನು ವ್ಯಕ್ತಪಡಿಸ್ಬೋದೇ ಹೊರತು KEದವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೋದೇ ಹೊರತು ಸೊ ಇದನ್ನು ಬಿಟ್ಟರೆ ಮತ್ತೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ನಮಗೆ ಲಿಂಕ್ ಬಿಟ್ಟಿಲ್ಲ. ಆದಷ್ಟು ಬೇಗ ಲಿಂಕನ್ನು ಬಿಡಲಿ. ಈಗ ಲಿಂಕನ್ನು ಬಿಟ್ಟ ಮೇಲೆ ನಾನು ಹೇಳ್ಕೊಳ್ಳೋದಿಷ್ಟೇ, ಈಗ ಲಿಂಕನ್ನು ಬಿಟ್ಟ ಮೇಲೆ ಇದನ್ನು ಎಕ್ಸ್ಟೆಂಡ್ ಮಾಡಿ. ನೀವು ಸೀಟ್ ಕ್ಯಾನ್ಸಲೇಷನ್ ನಾಳೆ 5 ಗಂಟೆ ತನಕ ಹೇಳಿದರೆ, ಸೊ ನಾಡು ತನಕ ಎಕ್ಸ್ಟೆಂಡ್ ಮಾಡಿ. ಯಾಕಂದರೆ ಸ್ವಲ್ಪ ಹೊತ್ತು ಟೈಮ್ ಸಿಗ್ತದೆ ನಮಗೆ, ಥಿಂಕ್ ಮಾಡೋಣಂತೆ. ಸೊ ಕ್ಲಾರಿಫಿಕೇಷನ್ ಸಿಗಲಿ ನಮಗೆ KEಯವರ ಕಡೆಯಿಂದ. ನೀಟ್ ವಿದ್ಯಾರ್ಥಿಗಳು ಏನು ಮಾಡಬೇಕು? ನೀಟ್ ವಿದ್ಯಾರ್ಥಿಗಳು ಅಡ್ಮಿಷನ್ನ ತೊಗೊಳ್ಬೇಕಾ, ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ? ಕ್ಯಾನ್ಸಲ್ ಮಾಡಿಕೊಂಡ್ರೆ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆದರೆ ಬಾರ್ಡರ್ದಲ್ಲಿ ಇರುವಂಥ ವಿದ್ಯಾರ್ಥಿಗಳ ಕಥೆ ಏನು? ಸೊ ಒಂದೊಮ್ಮೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂಥೇಳಿ ನೀವು ಆರ್ಡರ್ ಕೊಟ್ಬಿಡಿ. ಅಟ್ಲೀಸ್ಟ್ ನಮ್ಮ CET ವಿದ್ಯಾರ್ಥಿಗಳು ಯಾರು CETಗೋಸ್ಕರನೇ ಕಾಯ್ತಾ ಇದ್ದಾರೆ, ಅವರಿಗಾದರೂ ಒಂದಷ್ಟು ಹೆಲ್ಪ್ ಆಗ್ತದೆ. ಇಲ್ಲಿ CETಯವರಿಗೂ ಅನ್ಯಾಯ ಆಗ್ತಾ ಇದೆ, UG ನೀಟ್ ಬರೆದಂತಹ ವಿದ್ಯಾರ್ಥಿಗಳಿಗೂ ಅನ್ಯಾಯ ಆಗ್ತಾ ಇದೆ. ಇವೆಲ್ಲದರ ಮಧ್ಯೆ ವರಿ ಮಾಡ್ಕೊಳ್ಳೋದು ನಮ್ಮ ವಿದ್ಯಾರ್ಥಿಯ ಪೇರೆಂಟ್ಸ್ಗಳು, ಪಾಲಕರು. ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ, ನನಗೂ ಕೂಡ ಕ್ಲಾರಿಟಿ ಇಲ್ಲ. ನನಗೆ ಬಹಳಷ್ಟು ಬೆಳಗ್ಗೆಯಿಂದ ಸಾವಿರಾರು ಮೆಸೇಜ್ಗಳು ಬರ್ತಾ ಇದೆ ನನ್ನ ಇನ್ಬಾಕ್ಸ್. ನೀವು ಇಲ್ಲಿ ನೋಡ್ಬೋದು 23,660 ಮೆಸೇಜಸ್ ನೋಡಿ. ಇದ್ರ ಎಷ್ಟೋ ಮೆಸೇಜಸ್ಗಳು KEಗೆ ಸಂಬಂಧಪಟ್ಟ ಹಾಗೆ. ಸೊ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ ಏನಂತ ಮಾಡಬೇಕು? ಸೊ ದೆರ್ ಈಸ್ ನೋ ಸೊಲ್ಯೂಷನ್ ಫ್ರಮ್ ಮೈ ಸೈಡ್. ಗೊತ್ತಿರಲಿ,
ದಯವಿಟ್ಟು KEAದವರು ಇದಕ್ಕೊಂದು ಸೊಲ್ಯೂಷನನ್ನು ಆದಷ್ಟು ಬೇಗ ಕೊಡಲಿ. ನಮ್ಮ ವಿದ್ಯಾರ್ಥಿಗಳು ಜಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದಾರೆ. ಸೊ ಅವರ ಒಂದು ಕಾಯುವಿಕೆ ಒಂದು ಒಳ್ಳೆಯ ಫಲ ಕೊಡಲಿ, ಒಂದು ಕ್ಲಾರಿಟಿಯನ್ನು ಕೊಡಿ. ಸೊ ಸಾರಿ ಮೈ ಡಿಯರ್ ವಿದ್ಯಾರ್ಥಿಗಳೇ, ನಾನು ಹೇಳಬೇಕಾಗಿರೋದನ್ನು ಹೇಳಿದೆ. ಸೊ ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಪರಿಸ್ಥಿತಿ ಹೀಗಿದೆ. ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ನಮ್ಮ ಜೀವನವನ್ನು ನಡೆಸಲೇಬೇಕು. ಬೇಜಾರು ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀವಿ ಹೊರತು ಇದರಲ್ಲಿ KEAದವರಾಗಲಿ ಗೌರ್ಮೆಂಟವರಾಗಲಿ ಯಾವುದೇ ರೀತಿಯ ಮಾನಸಿಕ ಒಂದು ನೆಮ್ಮದಿಯನ್ನಾಗಲಿ ಅಥವಾ ತ್ರಾಸು ಪಡ್ಕೊಳ್ಳೋದಾಗಲಿ ಪಡೋದಿಲ್ಲ. ಎಲ್ಲ ತ್ರಾಸಾಗೋದು ನಮಗೆ, ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋಂತಹ ಜಾಗದಲ್ಲಿ ಇರುವಂಥವ್ರು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ ಸಿಗುವಂತಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಸೊ ಈಗಲೂ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇಲ್ಲಿ ರಿಫ್ರೆಶ್ ಮಾಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಲಿಂಕ್ ಇನ್ನೂ ಕೂಡ ಬಿಟ್ಟಿಲ್ಲ. ಕ್ಯಾನ್ಸಲೇಷನ್ ಲಿಂಕ್ ಒಂದು ಬಿಡಬೇಕು, ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಬಿಡಬೇಕು. ಸೊ ಬಿಟ್ಟಿಲ್ಲ. ಆದಷ್ಟು ಬೇಗ ಇದನ್ನು ಬಿಡುವಂತಹ ಬುದ್ಧಿ KE ಅವರಿಗೆ ಬರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.